ನಮಸ್ಕಾರ ನಾನೆಲ್ಲ ಇಷ್ಟ ವೀಕ್ಷಕರಿಗೆ ಮತ್ತು ಆಗ ನನ್ನ ಸಬ್ಸ್ಕ್ರೈಬರ್ ದೇವರುಗಳಿಗೆ. ವಿಷಯ ಏನಪ್ಪಾ ಅಂದ್ರ 30-40 ಸೈಜ್ ಅಲ್ಲಿ ಯಾರಲ್ಲೂ ಮನೆ ಕಟ್ಸ್ತಾ ಇದ್ರ, ಕಡಿಮೆ ಖರ್ಚಿನಲ್ಲಿ ಮನೆ ಕಟ್ಸ್ಬೇಕು ಅನ್ಕೊಂಡಿದ್ರ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೆ ನೋಡ್ರಿ. ಯಾರೆಲ್ಲ ಯಾವ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಮನೆನ ಕಟ್ಸ್ಬೋದು ಅನ್ನೋದನ್ನ ಸೀರಿಯಸ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ನಿಮ್ಮ ಯುಕೆ ಬಾಗರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಹಳೆ ಮನೆ ಇತ್ತಲ್ರಿ, ಅದನ್ನ ಕೆಡವಕ್ಕೆ 2 ಆಳು ಹಚ್ಚಿ ಮನೇನ ಕೆಡಿಸ್ಕೊಂಡಿವಿ. ನಂತರ JCB ಇಂದ ಆ ಕಲ್ಲು ಮಣ್ಣು ಮುಂತಾದವುಗಳನ್ನ ತೆಗೆದಾಕಲು 2 ತಾಸು JCBನ ನಾವು ತಗೋಬೇಕಾಯ್ತು. 1 ತಾಸಿಗೆ 1000 ರೂಪಾಯಿದಂಗ 2 ತಾಸಾಯ್ತು. ಮನೆಯಲ್ಲಿ ಮನೆ ಕೆಡಿದ್ರಿಂದ ಬಂದಿರುವ ಇಟ್ಟಂಗಿ ಆ ಮುಂತಾದ ಮಣ್ಣು ಕಲ್ಲನ್ನು ಬೇರ್ಪಡಿಸಲು JCB ಇಂದ ಮಣ್ಣು ತೆಗೆದಾಕಿವಿ. ನಂತರ ನಮ್ಮ ಮನೆ ಕಟ್ಟಲು ಆ ಅಡಿಪಾಯಕ್ಕೆ ಅಥವಾ ಬುನಾದಿಗೆ ಈ ಕಲ್ಲನ್ನು ನಾವು ಯೂಸ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ಇದು 90 ರೂಪಾಯಿಗೊಂದು ಕಲ್ಲು. ಸುಮಾರು 250 ಕಲ್ಲಿಗೆ 27,000 ಆಯಿತು. ಈ ಒಂದು ಕಲ್ಲನ್ನು ಕಟ್ಟೋದ್ರಿಂದ ನಿಮ್ಮ ಮನೆಯ ಅಡಿಪಾಯ ಗಟ್ಟಿಮುಟ್ಟಾಗಿರುತ್ತೆ. ಮತ್ತೆ ನೀವು ಕಾಲಮ್ ಹಾಕ್ದೇನೆ ಮನೆಯನ್ನ ಕಟ್ಸ್ಕೋಬಹುದು. ಯಾಕಂದ್ರೆ ಇದು ಗಟ್ಟಿಮುಟ್ಟಾಗಿರುತ್ತೆ ಮತ್ತೆ ಒಂದು ಬಾಳಿಕೆನೂ ಬರುತ್ತೆ. ನಂತರ ನಿಮ್ಮ ಮನೆಗೆ ಭೂಮಿ ಪೂಜೆನ ಮಾಡಿ, ಯಾಕಂದ್ರೆ ಎಲ್ಲ ಕಾರ್ಯಗಳು ನೆರೂಗಿನವಾಗಿ ನಡೆಯಿರುತ್ತೆ. ನಂತರ ನಾವು ಮಾಡಿರೋದು ಅಡಿಪಾಯಕ್ಕೆ ಯಾವ ರೀತಿಯಾಗಿ ನಕ್ಷೆ ಬೇಕು, ನಿಮ್ಮ ಮನೆಗೆ 30-40 ಸೈಟಲ್ಲಿ ನಿಮ್ಗೆ ಯಾವ ಥರ ಒಂದು ಮನೆ ಡಿಸೈನ್ ಬೇಕು ಆ ಥರ ಒಂದು ನಕ್ಷೆನ ಹಾಕ್ಸ್ಕೊಂಡು 2 ಬೆಡ್ರೂಮ್, ಕಿಚನ್, ಹಾಲ್ ಮತ್ತು ಒಂದು ಬಂಕ, ನಾವು ಬಂಕ ಅಂತೀವ್ರಿ, ನೀವು ಏನಂತೀರಿ ಅಂತ ಕಮೆಂಟ್ ಮಾಡ್ರಿ. ಅದನ್ನು ನಾವು ಮಾಡಿಸ್ಕೊಂಡ್ವಿ. ನಂತರ